ಸ್ನೇಹಿತರೆ, ನಾವಿವಾಗ ನೋಡ್ತಿರುವಂತ ಮೂವಿ ಎಷ್ಟು ಕಾಮಿಡಿ ಆಗಿದೆ ಅಂದ್ರೆ ಇದ್ರಲ್ಲಿ ಬರುವಂತ ಸನ್ನಿವೇಶಗಳನ್ನ ನೋಡಿದ್ರೆ ನೀವು ಬಿದ್ದು ಬಿದ್ದು ನಗೋದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಈ ಮೂವಿನ ನೀವು ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಜೊತೆ ನೋಡ್ಬೇಡಿ, ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಅಡಲ್ಟ್ ಸೀನ್ಗಳಿದಾವೆ. ಈ ವಿಡಿಯೋದಲ್ಲಿ ನಾನು ಆ ಸೀನ್ಗಳನ್ನ ಬಿಟ್ಟು ಇನ್ನೆಲ್ಲ ಸನ್ನಿವೇಶಗಳನ್ನ ನಿಮ್ ಮುಂದೆ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಬ್ಬ ಸುಪ್ರೀಂ ಲೀಡರ್ ಅವನ ಜವಾಬ್ದಾರಿನ ಮರ್ತ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಮೂವಿನೇ ಸಾಕ್ಷಿ. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ 2012ರಲ್ಲಿ ರಿಲೀಸ್ ಆದ ದ ಡಿಕ್ಟೇಟರ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅದ್ಭುತವಾದ ಕಾಮಿಡಿ ಮತ್ತೆ ಒಳ್ಳೆ ಕಥೆಯನ್ನ ಹೊಂದಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ ಅಮೆರಿಕ ಮತ್ತೆ ಆಫ್ರಿಕಾ ರಾಷ್ಟ್ರದ ವಾಡಿಯನ್ಗೂ ಸ್ವಲ್ಪ ವೈಮನಸ್ಸು ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ವಾಡಿಯನ್ ನಾಯಕರಾದ ಅಡ್ಮಿರಲ್ ಜನರಲ್ ಅಲಾದಿನ್ ವಿಶ್ವಸಂಸ್ಥೆಯ ಶಸ್ತ್ರಾಸ್ತ್ರ ನಿರೀಕ್ಷಕರನ್ನ ಒಳಗಡೆ ಬಿಡಬಾರ್ದು ಅಂತ ಆದೇಶ ಮಾಡಿರ್ತಾರೆ. ಈ ಅಲಾದಿನ್ ಯಾರು ಅಂದ್ರೆ ವಾಡಿಯನ್ ಪ್ರಚಾರಕರ ಪ್ರಕಾರ ಅವರು 1973ರಲ್ಲಿ ಹುಡ್ತಾರೆ. ಅವರ ತಾಯಿ ಬಗ್ಗೆ ಏನೂ ಮಾಹಿತಿ ಇಲ್ಲ, ಯಾಕಂದ್ರೆ ಅಲಾದಿನ್ ಹುಟ್ಟಿದ ಕೂಡಲೇ ಅವರನ್ನ ಸಾಯಿಸ್ಬಿಡ್ತಾರೆ. ಈ ಅಲಾದಿನ್ ಒಬ್ಬ ಕ್ರೂರ ಮತ್ತೆ ಹಿಂಸಾತ್ಮಕ ಸರ್ವಾಧಿಕಾರಿಯಾಗಿದ್ದ ಕರ್ನಲ್ ಅಲಾದಿನ್ನ ಏಕೈಕ ಮಗನಾಗಿರ್ತಾನೆ. ತನ್ನ ವಿಶಿಷ್ಟವಾದ ಗಡ್ಡಕ್ಕೆ ಹೆಸರುವಾಸಿಯಾದ ಅಲಾದಿನ್ನ ರಕ್ಷಣೆ ಮಾಡೋದಕ್ಕೆ 30 ಜನ ಮಹಿಳೆಯರಿಗೆ ತುಂಬಾ ವಿಭಿನ್ನವಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅವರೆಲ್ಲ ವರ್ಜಿನ್ ಆಗಿರ್ತಾರೆ. 7 ವರ್ಷಕ್ಕೆ ಅಧಿಕಾರಕ್ಕೆ ಬಂದಂತ ಅಲಾದಿನ್ ಇಡೀ ಜಗತ್ತಿಗೆ ಅತ್ಯಂತ ಅಪಾಯಕಾರಿ ವ್ಯಕ್ತಿಯಾಗಿರ್ತಾನೆ. ಅಪಾರ ಸಂಪತ್ತು ಮತ್ತೆ ತೈಲಗಳ ಮಾಲೀಕನಾದ ಅಲಾದಿನ್ ಯಾವಾಗ್ಲೂ ಖುದ್ದಾಗೆ ಒಲಿಂಪಿಕ್ ಕ್ರೀಡಾಕೂಟಗಳನ್ನ ನಡೆಸ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನು ಕೂಡ ಆಟ ಆಡ್ತಾ ಇರ್ತಾನೆ. ಆದ್ರೆ ಅವನ ವಿರುದ್ಧ ಯಾರೋ ಓಡೋ ಆಗಿಲ್ಲ. ಯಾರಾದ್ರೂ ಆಗ ಮಾಡಿದ್ರೆ ಅಲ್ಲೇ ಅವರಿಗೆ ಶೂಟ್ ಮಾಡ್ತಿರ್ತಾನೆ. ವಿನ್ನಿಂಗ್ ಟ್ಯಾಪ್ ನ ಅವನಿರುವಂತಹ ಜಾಗಕ್ಕೆ ತಂದು ಎಲ್ರೂ ಅವನನ್ನ ವಿನ್ ಮಾಡ್ಬೇಕಾಗಿರುತ್ತೆ. ಯಾರಾದ್ರೂ ಅವನ ವಿರುದ್ಧ ಮಾತಾಡಿದ್ರೆ ಅವ್ರ ಕತೆ ಅಷ್ಟೇ. ಈಗಿರ್ಬೇಕಾದ್ರೆ ಒಂದಿನ ಅಲಾದಿನ್ ಅವನ ಪ್ರಜೆಗಳ ಮುಂದೆ ಬರ್ತಾನೆ. ಇದೇ ನೋಡಿ ಅವನು ವಾಸಿಸುವಂತ ಅರಮನೆ. ಅಲಾದಿನ್ನ ನೋಡಿ ಅವನ ಪ್ರಜೆಗಳೆಲ್ಲ ತುಂಬಾನೇ ಖುಷಿ ಪಡ್ತಿರ್ತಾರೆ. ಅವಾಗ ಅಲಾದಿನ್ ಎಲ್ಲರಿಗೂ, ಪ್ರಜೆಗಳೇ, ನಾನು ನನ್ನ ದೇಶದ ಮುಂದೆ ಇಡೀ ಜಗತ್ತು ಮಂಡಿ ಊರುವಂತೆ ಮಾಡ್ತೀನಿ. ಇನ್ನ ಕೇವಲ 2 ತಿಂಗಳಲ್ಲಿ ಯುರೇನಿಯಂ ನಿಂದ ರೆಡಿ ಮಾಡಿರುವಂತ ಶಸ್ತ್ರಾಸ್ತ್ರಗಳನ್ನ ನಿಮ್ ಮುಂದೆ ಇಡ್ತೀನಿ. ಅದ್ರೊಂದಿಗೆ ನಾವು ಯಾವ ದೇಶದ ಮೇಲೆ ಬೇಕಾದ್ರೂ ತುಂಬಾ ಸುಲಭವಾಗಿ ಯುದ್ಧ ಮಾಡಬಹುದು ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ನಮ್ಗೆ ಅಲಾದಿನ್ ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ವೆಪನ್ ನ ರೆಡಿ ಮಾಡ್ತಿರುವಂತಹ ಜಾಗನ ತೋರಿಸ್ತಾರೆ. ಆ ಸಮಯದಲ್ಲಿ ನಮ್ಗೆ ತಮೀರ್ನ ತೋರಿಸ್ತಾರೆ. ಇವರು ಅಲಾದಿನ್ಗೆ ಚಿಕ್ಕಪ್ಪ ಆಗ್ಬೇಕು. ಹಾಗಾಗಿ ಅವರು ಅಲಾದಿನ್ನ ಎಲ್ಲಾ ಕೆಲಸಗಳನ್ನ ಅವರೇ ನೋಡ್ಕೊಳ್ತಾ ಇರ್ತಾರೆ. ಇದೇ ನೋಡಿ ಎಲ್ರೂ ಸೇರಿ ರೆಡಿ ಮಾಡ್ತಿರುವಂತಹ ನ್ಯೂಕ್ಲಿಯರ್ ವೆಪನ್. ಅದನ್ನ ನೋಡಿ ಅಲಾದಿನ್ ತಮೀರ್ಗೆ, ಇದೇನಾ ನೀವು ಇಷ್ಟ ದಿನ ರೆಡಿ ಮಾಡ್ತಿದ್ದಂತಹ ನ್ಯೂಕ್ಲಿಯರ್ ವೆಪನ್? ಇದನ್ನ ನೋಡಿದ್ರೆ ಒಂದು ರಾಕೆಟ್ ತರ ಕಾಣಿಸ್ತಾ. ಇದು ನ್ಯೂಕ್ಲಿಯರ್ ವೆಪನ್. ನನ್ಗೆ ನನ್ನ ಸ್ನೇಹಿತರು ರೆಡಿ ಮಾಡಿರುವಂತಹ ವೆಪನ್ ಬೇಕು. ಅವ್ರಗಳ ಹತ್ರ ತುಂಬಾ ಒಳ್ಳೆ ವೆಪನ್ಸ್ ಗಳಿದಾವೆ. ಈ ರೀತಿ ಮಾಡಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನನ್ಗೆ ಇವಾಗ್ಲೇ ಈ ಪ್ರೋಗ್ರಾಮ್ ಇನ್ಚಾರ್ಜ್ ನ ಕರ್ಸಿ ಅಂತ ಕೇಳ್ತಾನೆ. ಅದಕ್ಕೆ ಅವರು, ನೀವೇ ಅವರನ್ನ ಸಾಯಿಸ್ಬಿಟ್ರಿ ಸುಪ್ರೀಂ ಅಂತ ಹೇಳ್ತಾರೆ. ಅವಾಗ ನಮ್ಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವ್ರ ಹೆಸರು ನದಲ್ ಅಂತ. ಇವರೇ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರು ಅಲಾದಿನ್ ಹತ್ರ ಅವ್ರು ರೆಡಿ ಮಾಡ್ತಿರುವಂತಹ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ಅಲಾದಿನ್ ಅವರಿಗೆ, ನೀವು ಈ ವೆಪನ್ ಮೇಲೆ ಯಾಕೆ ದುಂಡಕ್ ಶೇಪ್ ಕೊಟ್ಟಿದ್ದೀರಾ? ಅದನ್ನ ನೋಡಿದ್ರೆ ನಮ್ಮ ಶತ್ರುಗಳು ಎದುರೋದಿಲ್ಲ. ಇವರು ಯಾವ್ದೋ ಆಟಾಡೋ ವಸ್ತುನ ತಗೊಂಡ್ ಬಂದಿದ್ದಾರೆ ಅಂತ ನಕ್ಬಿಡ್ತಾರೆ ಅಂತ ಹೇಳ್ತಾನೆ. ಅವಾಗ ನದಲ್, ಸುಪ್ರೀಂ ನಾವು ವೆಪನ್ಸ್ ಗಳ ಮುಂದೆ ಯಾವಾಗ್ಲೂ ಚೂಪಾಗಿ ಶೇಪ್ ಕೊಡ್ಬೇಕು. ಅವಾಗ ಅದು ತುಂಬಾ ಸ್ಪೀಡ್ ಆಗಿ ಜಾಸ್ತಿ ದೂರ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಅಲಾದಿನ್ ಅಷ್ಟಕ್ಕೇನೆ ಕೋಪ ಮಾಡ್ಕೊಂಡು ಅವರು ಅವನ ವಿರುದ್ಧ ಮಾತಾಡಿದ್ರು ಅಂತ ಹೇಳಿ ಅವನನ್ನ ಮುಗಿಸ್ಬಿಡಿ ಅಂತ ಆದೇಶ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಫ್ಲಾಶ್ ಬ್ಯಾಕ್ ನ ನೆನ್ಪ್ ಮಾಡಿಕ್ಕೆ ಇವಾಗ ಇರುವಂತಹ ಇಂಟರ್ನು ಕೂಡ ಮುಗಿಸ್ಬಿಡಿ ಅಂತ ಆರ್ಡರ್ ಮಾಡ್ತಾನೆ. ಇವಾಗ ನಿಮಗೆ ಅರ್ಥ ಆಗ್ತಿರ್ಬಹುದು ಅಲಾದಿನ್ ಎಂತ ಸೈಕೋ ಮನುಷ್ಯ ಅಂತ. ಆ ಸಮಯದಲ್ಲಿ ತಮೀರ್ ಅಲಾದಿನ್ಗೆ ಒಂದು ಸಲಹೆ ಕೊಡ್ತಾರೆ. ಅದೇನಂದ್ರೆ, ನಮ್ಮ ಹತ್ರ ಯಾವುದೇ ರೀತಿ ವೆಪನ್ಸ್ ಗಳಿಲ್ಲ ಅಂದ್ರೆ ವಿಶ್ವಸಂಸ್ಥೆ ನಮ್ಗೆ ಜಲಬೈರ್ ಡೆಸರ್ಟ್ ನಲ್ಲಿ ತೈಲಗಳನ್ನ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಅಲಾದಿನ್ ಒಪ್ಪೋದಿಲ್ಲ. ಆ ಜಾಗನ ನನ್ಗೆ ನನ್ನ ತಂದೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅಲ್ಲಿರುವಂತ ತೈಲನ ನಾನು ಯಾರಿಗೂ ಮಾರೋದಿಲ್ಲ ಅಂತ ಹೇಳ್ತಾನೆ. ಈಗಿರ್ಬೇಕಾದ್ರೆ ಅಲಾದಿನ್ ವಾಪಸ್ ಅವನ ಅರಮನೆ ಹತ್ರ ಬರ್ತಿರ್ಬೇಕಾದ್ರೆ ಯಾರೋ ಬಂದು ಅವನಿಗೆ ಶೂಟ್ ಮಾಡ್ಬಿಡ್ತಾರೆ. ಅದರಿಂದ ಅವನು ಸತ್ತೋಗ್ಬಿಡ್ತಾನೆ. ಆದ್ರೆ ಆಮೇಲೆ ನಮಗೆ ಗೊತ್ತಾಗುತ್ತೆ ಅದು ಅಲಾದಿನ್ ಅಲ್ಲ, ಅವನ್ ತರನೇ ಇರೋ ಬೇರೆ ಯಾರು ಅಂತ. ಅಲಾದಿನ್ ಅವಾಗ ಅವನ ಸೇಫ್ಟಿಗೋಸ್ಕರ ಅವನ್ ತರನೇ ಬೇರೆಯವ್ರನ್ನ ರೆಡಿ ಮಾಡಿ ಈ ರೀತಿ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾ ಇರ್ತಾನೆ. ಅಲಾದಿನ್ ಅವನ್ ತರನೇ ಇರುವಂತಹ ಮನುಷ್ಯ ಸತ್ತೋಗಿರೋದನ್ನ ನೋಡಿ ಇವನ ಫ್ಯಾಮಿಲಿಗೆ ಇವನ ಬಾಡಿನ ಕೊಟ್ಟು ಅವರಿಗೆ ಸ್ವಲ್ಪ ದುಡ್ಡನ್ನ ಕೊಡಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅವಾಗ ತಮೀರ್ ಯಾರಿಗೋ ಕಾಲ್ ಮಾಡಿ, ನಾವು ಅಲಾದಿನ್ನ ಬಿಟ್ಟು ಬೇರೆ ಯಾರನ್ನ ಸಾಯಿಸ್ಬಿಟ್ಟಿದೀವಿ, ನಾನು ಅದನ್ನ ನೋಡ್ಕೊಳ್ತೀನಿ, ನನ್ನ ಹತ್ರ ಇವಾಗ ಬೇರೆ ಪ್ಲಾನ್ ಇದೆ, ನೀವು ಅಲಾದಿನ್ ತರನೇ ಇರುವಂತಹ ಮತ್ತೊಬ್ಬನ ಹುಡುಕಿ ಅಂತ ಹೇಳ್ತಿರ್ತಾರೆ. ಅವಾಗ ನಮಗೆ ಗೊತ್ತಾಗುತ್ತೆ ತಮೀರ್ಗೆ ಅಲಾದಿನ್ನ ಕಂಡ್ರೆ ಆಗೋದಿಲ್ಲ ಅಂತ. ಹಾಗಾಗಿ ತಮೀರ್ ಕಡೆಯವರು ಅಲಾದಿನ್ ತರನೇ ಇರುವಂತಹ ಇನ್ನೊಬ್ಬ ಹುಡುಗನನ್ನ ಹುಡುಕ್ತಾ ಇರ್ತಾರೆ. ಅವಾಗ ಅವ್ರಗಳಿಗೆ ಒಬ್ಬ ಕುರಿ ಕಾಯ್ತಿರೋನು ಕಾಣಿಸ್ತಾನೆ. ಅವನು ನೋಡೋದಕ್ಕೆ ಸೇಮ್ ಟು ಸೇಮ್ ಅಲಾದಿನ್ ತರನೇ ಇರ್ತಾನೆ. ಅದರಿಂದ ಅವ್ರುಗಳು ಅವನನ್ನ ಕಿಡ್ನಾಪ್ ಮಾಡ್ತಾರೆ. ಈಗಿರ್ಬೇಕಾದ್ರೆ ಅಲಾದಿನ್ಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ. ಅವನು ಅವಾಗ ಕೆಲವು ಹುಡುಗಿರ ಜೊತೆ ಇಂಟಿಮೇಟ್ ಆಗ್ತಾ ಇರ್ತಾನೆ. ಅದಾದ್ಮೇಲೆ ಅವನು ಅವ್ರ ಜೊತೆ ಒಂದು
ಫೋಟೋ ತೆಗೆಸ್ಕೊಂಡು ಅವ್ನ ರೂಮ್ ನಲ್ಲಿರುವಂತಹ ಗೋಡೆಗೆ ಟ್ಯಾಗ್ ಮಾಡ್ತಿರ್ತಾನೆ. ಅವನು ಎಷ್ಟು ಜನ ಜೊತೆ ಇಂಟಿಮೇಟ್ ಆಗಿರ್ತಾನೆ ಅಂದ್ರೆ ಅವ್ರಗಳ ಫೋಟೋ ಹಾಕೋದಕ್ಕೆ ಅವ್ನ ರೂಮ್ ನಲ್ಲಿರುವಂತಹ ಗೋಡೆಯಲ್ಲಿ ಜಾಗನೇ ಇರೋದಿಲ್ಲ. ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ ಅವನು ಎಂತ ಪ್ಲೇಯರ್ ಅಂತ. ನಂತರ ನಮ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನ ತೋರಿಸ್ತಾರೆ. ಅದರಲ್ಲಿ ನ್ಯಾಟೋ ವಾಡಿಯ ವಿರುದ್ಧ ವೈಮಾನಿಕ ದಾಳಿ ನಡೆಸೋದಕ್ಕೆ ವಿಶ್ವಸಂಸ್ಥೆ ಎಲ್ಲರ ಹತ್ರ ಮತ ಚಲಾಯಿಸಲಾಗಿದೆ. ಈ ವಿಷಯದ ಬಗ್ಗೆ ಅಡ್ಮಿರಲ್ ಜನರಲ್ ಅಲಾದೀನ್ ವಿಶ್ವಸಂಸ್ಥೆಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಂತ ಬರ್ತಿರುತ್ತೆ. ಆ ವಿಷಯನ ತಮೀರ್ ಅಲಾದೀನ್ ಹತ್ರ ಬಂದು ಹೇಳಿದ್ರೆ ಅವನು ಅದಕ್ಕೆ ಏನು ಟೆನ್ಷನ್ ಮಾಡ್ಕೊಳ್ದೆ ಕೂಲ್ ಆಗಿ ಗೇಮ್ ಮಾಡ್ತಿರ್ತಾನೆ. ಅದಾದ್ಮೇಲೆ ಅವನು ಎಲ್ಲಾ ಅಧಿಕಾರಿಗಳನ್ನ ಕರೆಸಿ ಅವ್ರ ಹತ್ರ ವಿಶ್ವಸಂಸ್ಥೆ ತಗೊಂಡಿರುವಂತಹ ನಿರ್ಧಾರದ ಬಗ್ಗೆ ಡಿಸ್ಕಸ್ ಮಾಡಿ ನಾವು ಈ ಕೂಡಲೇ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಮೆರಿಕಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಹಾಗಾಗಿ ನೆಕ್ಸ್ಟ್ ಡೇನೆ ಅವ್ರುಗಳು ಅಮೆರಿಕಕ್ಕೆ ಬರ್ತಾರೆ. ಅವನಲ್ಲಿಗೆ ಎಷ್ಟು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾನೆ ಅಂದ್ರೆ ಅವನಿಂದ ಕೋಟಿಗಟ್ಲೆ ಬೆಲೆ ಬಾಳುವಂತಹ ಲ್ಯಾಂಬೋರ್ಗಿನಿಗಳು ಸಾಲಾಗಿ ಬರ್ತಿರ್ತವೆ. ಅವನಿಗೋಸ್ಕರ ಆ ಸ್ಟ್ರೀಟ್ ನೇ ಲಾಕ್ ಮಾಡಿರ್ತಾರೆ. ಅವನನ್ನ ನೋಡಿ ಅಮೆರಿಕನ್ ಜನಗಳು ತುಂಬಾನೇ ವಿರೋಧಿಸ್ತಾ ಇರ್ತಾರೆ. ಅವರಿಗೆ ಅಲಾದೀನ್ ಮತ್ತೆ ಅವನ ಆಡಳಿತ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ತಮೀರ್ ಅಲಾದೀನ್ ಸೇಫ್ಟಿಗೋಸ್ಕರ ಎಕ್ಸ್ಟ್ರಾ ಸೆಕ್ಯೂರಿಟಿನ ಬುಕ್ ಮಾಡಿರ್ತಾನೆ. ಅದರ ಲೀಡರ್ ಇವನ ಹೆಸರು ಕ್ಲೇಟನ್ ಅಂತ. ಅಲಾದೀನ್ ಉಳ್ಕೊಳ್ಳೋದಕ್ಕೆ ಒಂದು ಲಕ್ಸುರಿ ಆಗಿರುವಂತಹ ರೂಮ್ ನ ರೆಡಿ ಮಾಡಿರ್ತಾರೆ. ಅವತ್ ರಾತ್ರಿ ಅವನು ಆ ರೂಮ್ ನಲ್ಲಿ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಯಾರು ಅವನ ಹತ್ರ ಬಂದು ಅವನನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಅದು ಬೇರೆ ಯಾರು ಅಲ್ಲ, ತಮೀರ್ ಬುಕ್ ಮಾಡಿರುವಂತಹ ಮಿಸ್ಟರ್ ಕ್ಲೇಟನ್ ಅವನಿಗೆ ತಮೀರೇ ಅಲಾದೀನ್ ನ ಕಿಡ್ನಾಪ್ ಮಾಡುವಂತ ಹೇಳಿರೋದು. ಹಾಗಾಗಿ ಅವನು ಅಲಾದೀನ್ಗೆ ಟಾರ್ಚರ್ ಮಾಡೋದಕ್ಕೆ ಅಂತ ಕೆಲವು ವೆಪನ್ಸ್ ಗಳನ್ನ ತೆಗಿತಾನೆ. ಅದನ್ನ ನೋಡಿ ಅಲಾದೀನ್, ನೀವು ಟಾರ್ಚರ್ ಮಾಡೋದಕ್ಕೆ ಇನ್ನು ಈ ರೀತಿ ವೆಪನ್ಸ್ ಗಳನ್ನ ಯೂಸ್ ಮಾಡ್ತೀರಾ, ನೀವಿನ್ನೂ ತುಂಬಾ ಹಿಂದೆ ಇದ್ದೀರಾ, ನಾನು ನಿಮ್ಮ ದೇಶದ ಮೇಲೆ ತುಂಬಾ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದೆ ಹಾಗೆ ಹೀಗೆ ಅಂತ ಹೇಳಿ ಅಲಾದೀನ್ ಅವನಿಗೆ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವಾಗ ಕ್ಲೇಟನ್ಗೆ ತುಂಬಾ ಕೋಪ ಬಂದು ಅವನು ಫೇಮಸ್ ಆಗಿರುವಂತ ಅಲಾದೀನ್ ಗಡ್ಡನೇ ತೆಗೆದ್ಬಿಡ್ತಾನೆ. ಯಾಕಂದ್ರೆ ಆ ಗಡ್ಡ ಇದ್ರೇನೆ ಅಲ್ವಾ ಎಲ್ರು ಅವನನ್ನ ಅಲಾದೀನ್ ಅಂತ ಕಂಡಿಡಿಯೋದು. ಹಾಗಾಗಿ ಅವನು ಅಲಾದೀನ್ ದಾಡಿನ ತೆಗೆದು ಅದು ಬೆಂಕಿ ಹಚ್ಚೋದಕ್ಕೆ ಅಂತ ಹೋಗಿ ಅವನ್ ಬಟ್ಟೆಗೆಲ್ಲ ಬೆಂಕಿ ಹತ್ತಿಸ್ಕೊಂಡ್ ಬಿಡ್ತಾನೆ. ಅದನ್ನ ಅವನು ಆರಿಸ್ತಿರ್ಬೇಕಾದ್ರೆ ಮಿಸ್ ಆಗಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಕೆರೋಸಿನ್ ಕ್ಯಾನು ಪಲ್ಟಿ ಆಗ್ಬಿಡುತ್ತೆ. ಅವಾಗ ಅದಕ್ಕೂ ಕೂಡ ಬೆಂಕಿ ಹತ್ಕೊಂಡಿದ್ರಿಂದ ಕ್ಲೇಟನ್ ಬಾಡಿಗೆಲ್ಲ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ಅವನು ಸತ್ತೋಗ್ತಾನೆ. ಅದೇ ಸಮಯದಲ್ಲಿ ಅಲಾದೀನ್ ಕಟ್ಟಿರುವಂತಹ ಹಗ್ಗಕ್ಕೆ ಬೆಂಕಿ ಬಿದ್ದು ಅದು ಕಟ್ಟಾಗ್ಬಿಡುತ್ತೆ. ಅದರಿಂದ ಅಲಾದೀನ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ಅವನು ಒಬ್ಬ ಪೊಲೀಸ್ ಆಫೀಸರ್ ಹತ್ರ ಬಂದು ನಾನೇ ಅಡ್ಮಿರಲ್ ಜನರಲ್ ಅಲಾದೀನ್ ಅಂತ ಹೇಳ್ತಾನೆ. ಆದ್ರೆ ಅವನ ಮಾತನ್ನ ಅವರು ನಂಬ್ತಾ ಇರೋದಿಲ್ಲ. ಅಷ್ಟೊತ್ತಿಗಾಗ್ಲೇ ಅಮೆರಿಕನ್ ಜನಗಳು ಅಲಾದೀನ್ ನಮ್ಮ ದೇಶನ ಬಿಟ್ಟೋಗ್ಲಿ ಅಂತ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವನಿಗೆ ಅವನ ತಮೀರ್ ಚಾಚಾ ಅಸ್ಲಿ ಅಲಾದೀನ್ ಅವನ ಕಾರ್ನಲ್ಲಿ ಕೂರ್ಸ್ಕೊಂಡು ಹೋಗ್ತಿರೋದು ಕಾಣಿಸ್ಬಿಡುತ್ತೆ. ಅವಾಗ ಅವನಿಗೆ ಇದೆಲ್ಲ ಅವನ ತಮೀರ್ ಚಾಚದ ಕೆಲಸ ಅನ್ನೋದು ಅರ್ಥ ಆಗುತ್ತೆ. ತಮೀರ್ ನಕಲಿ ಅಲಾದೀನ್ಗೆ ನಮ್ಮ ನಿಜವಾದ ಸುಪ್ರೀಂಗೆ ಹುಷಾರಿಲ್ಲ, ಅವ್ರಿಗೆ ಹುಷಾರಾಗುವವರೆಗೂ ನೀನು ಅವ್ರ ತರನೇ ಆಕ್ಟ್ ಮಾಡು ಅಂತ ಹೇಳ್ಕೊಟ್ಟಿರ್ತಾನೆ. ಹಾಗಾಗಿ ಆ ನಕಲಿ ಅಲಾದೀನ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡೋದಕ್ಕೆ ಅಂತ ಬರ್ತಾನೆ. ಅವನಿಗೆ ಏನ್ ಮಾತಾಡ್ಬೇಕು ಅನ್ನೋದನ್ನ ತಮೀರ್ ಮೊದ್ಲೇ ಹೇಳ್ಕೊಟ್ಟಿರ್ತಾನೆ. ಅದರಿಂದ ಅವನು ನಮ್ಮ ದೇಶಗಳ ನಡುವೆ ತುಂಬಾ ದಿನಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಾಗಾಗಿ UM ಸಹಾಯದಿಂದ ನಾನು ವಾಡಿಯ ದೇಶಕ್ಕೆ ಒಂದು ಹೊಸ ಸಂಸ್ಥೆನ ರಚನೆ ಮಾಡ್ತೀನಿ. ಹಾಗೆ ಇನ್ನ ಕೇವಲ 5 ದಿನಗಳಲ್ಲಿ ಸಹಿ ಹಾಕಿ ವಾಡಿಯನ್ ದೇಶನ ಇನ್ಮುಂದೆ ಸ್ವಾತಂತ್ರ್ಯ ದೇಶವನ್ನಾಗಿಸ್ತೀನಿ. ಅಲ್ಲಿ ಇನ್ಮೇಲೆ ನನ್ನ ಸರ್ವಾಧಿಕಾರ ಇರೋದಿಲ್ಲ, ಅಲ್ಲಿರುವಂತ ಜನಗಳೆಲ್ಲ ಇನ್ಮುಂದೆ ಸ್ವತಂತ್ರವಾಗಿ ಬದುಕಬಹುದು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ನಿಜವಾದ ಅಲಾದೀನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹಾಗಾಗಿ ಅವನು ವಾಡಿಯಾದ ಸುಪ್ರೀಂ ನಾನು ಅಂತ ಹೇಳಿ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಅವನ ಕಡೆ ಪೊಲೀಸ್ನವರು ತುಂಬಾ ಫೋರ್ಸ್ ಆಗಿ ನೀರ್ ಬಿಟ್ಬಿಡ್ತಾರೆ. ಅದರಿಂದ ಅವನು ಕೆಳಗಡೆ ಬಿದ್ದೋಗ್ತಾನೆ. ಆ ಸಮಯದಲ್ಲಿ ಅಲ್ಲಿಗೆ ಜಾಯ್ ಬಂದು ಅವನಿಗೆ ಹೆಲ್ಪ್ ಮಾಡಿ ಅವನನ್ನ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ತಮೀರ್ ಕೆಲವು ದೇಶದ ಮುಖ್ಯಸ್ಥರ ಜೊತೆ ಒಂದ್ಸಲ ಈ ಸಂವಿಧಾನ ಅಂಗೀಕಾರ ಆದ್ರೆ ನಾನು ವಾಡಿಯಾದ ತೈಲ ಹಕ್ಕುಗಳನ್ನ ಎಲ್ಲರಿಗೂ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನಿಮ್ಮೆಲ್ಲರಿಗೂ ಸ್ವಲ್ಪ ಶೇರ್ಸ್ ಗಳನ್ನ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಇನ್ನೊಂದ್ ಕಡೆ ಜಾಯ್ ಅಲಾದೀನ್ ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲಾದೀನ್ ಜಾಯ್ಗೆ ನನ್ ಯಾರು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ನನಗೆ ನೀನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನೀನು ಅಲಾದೀನ್ ಮತ್ತೆ ಅವನ ಕಾನೂನುಗಳನ್ನ ವಿರೋಧ ಮಾಡ್ತಾ ಇದ್ದಿದ್ದು ನನ್ಗೆ ತುಂಬಾನೇ ಇಷ್ಟ ಆಯ್ತು, ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ಅವಾಗ ಅಲಾದೀನ್ ಅವಳಿಗೆ ನಿಜ ಹೇಳಿದ್ರೆ ಅವಳು ನಂಬೋದಿಲ್ಲ ಅಂತ ಅನ್ಕೊಂಡು ನನ್ನ ಹೆಸರು ಅಲಾಜಿನ್ ಬರ್ಗರ್ ಅಂತ ಹೇಳ್ತಾನೆ. ನಂತರ ಜಾಯ್ ಅಲಾದೀನ್ ಅವಳ ಶಾಪ್ ಹತ್ರ ಕರ್ಕೊಂಡ್ ಬರ್ತಾಳೆ. ಅಲ್ಲಿ ಅವಳು ಅಲಾದೀನ್ಗೆ ಕೆಲವು ಬಟ್ಟೆಗಳನ್ನ ಕೊಟ್ಟು ಅವಳ ಶಾಪ್ ನೆಲ್ಲ ಅವನಿಗೆ ತೋರಿಸ್ತಾ ಇರ್ತಾಳೆ. ಅವಾಗ ಅಲಾದೀನ್ ಅವಳಿಗೆ ನೀವು ಗನ್ಸ್ ಗಳನ್ನ ಮಾರೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಜಾಯ್ ಬರ್ಗರ್ ನೀನು ತಮಾಷೆ ಮಾಡ್ಬೇಡ, ನಿನ್ಗೇನಾದ್ರೂ ನಮ್ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಇದ್ರೆ ಮಾಡ್ಬಹುದು, ಇಲ್ಲಿರೋರೆಲ್ಲ ಅನಾಥ್ರೆ ಅಂತ ಹೇಳಿ ಅವಳು ಆ ಶಾಪ್ ನಲ್ಲಿ ಕೆಲಸ ಮಾಡ್ತಿರೋರ್ನೆಲ್ಲ ಅವನಿಗೆ ಪರಿಚಯ ಮಾಡ್ಕೊಡ್ತಾ ಇರ್ತಾಳೆ. ಆದ್ರೆ ಅಲಾದೀನ್ ನಾನ್ ನಿಮ್ ಜೊತೆ ಕೆಲಸ ಮಾಡ್ಬೇಕಂತ ಹೇಳಿ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ನಂತರ ಅವನು ಉಳ್ಕೊಂಡಿರುವಂತಹ ಹೋಟೆಲ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಯಾರು ಅವನನ್ನ ಆ ಪರಿಸ್ಥಿತಿಲಿ ಒಳಗಡೆ ಬಿಡ್ತಾ ಇರೋದಿಲ್ಲ. ಅದರಿಂದ ಅವನಿಗೆ ಕೋಪ ಬಂದು ನಾನು ಒಂದಲ್ಲ ಒಂದಿನ ಈ ಹೋಟೆಲ್ ನ ಕೊಂಡ್ಕೊಳ್ತೀನಿ ಅಂತ ಕೂಗಾಡ್ತಿರ್ತಾನೆ. ಅದೇ ಬೇಜಾರದಲ್ಲಿ ಅವನು ಒಂದು ಗ್ಲಾಸ್ ಹತ್ರ ಬಂದು ಸುಪ್ರೀಂ ನಿನ್ಗೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿರ್ತಾನೆ. ಅವಾಗ ಅವನಿಗೆ ಆ ಗ್ಲಾಸ್ ಒಳಗಡೆ ನದಾಲ್ ಕಾಣಿಸ್ಕೊಳ್ತಾನೆ. ಈ ನದಾಲ್ ಬೇರೆ ಯಾರು ಅಲ್ಲ, ಈ ಹಿಂದೆ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ಗೆ ಇನ್ಚಾರ್ಜ್ ಆಗಿರ್ತಾನಲ್ಲ ಅವನೇ ಇವನು. ಅವನನ್ನ ನೋಡಿ ಅಲಾದೀನ್ಗೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಇವನನ್ನ ನಾನು ಸಾಯಿಸ್ಬಿಡಿ ಅಂತ ಆರ್ಡರ್ ಮಾಡಿದೆ, ಆದ್ರೆ ಇವನು ಇನ್ನು ಬದುಕಿದನಲ್ಲ ಅಂತ ಅನ್ಕೊಂಡು ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನು ಒಂದು ಹೋಟೆಲ್ ಒಳಗಡೆ ಹೋಗ್ತಾನೆ. ಅವನ ಹಿಂದೆ ಅಲಾದೀನ್ ಕೂಡ ಹೋಟೆಲ್ ಒಳಗಡೆ ಹೋಗ್ತಾನೆ. ಅಲ್ಲಿ ಎಲ್ಲಾ ಕಡೆ ಅವನನ್ನ ವಿರೋಧಿಸುವಂತಹ ಫೋಟೋಸ್ ಗಳು ಇರ್ತವೆ.
ಇರ್ತವೆ. ಅವುಗಳನ್ನ ಅವನು ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಆ ಹೋಟೆಲ್ ನ ವೇಟರ್ ಬಂದು, ನೀವು ಯಾರು, ನಿಮ್ಮನ್ನ ಇದುವರೆಗೂ ಇಲ್ಲಿ ನೋಡೇ ಇರ್ಲಿಲ್ವಲ್ಲ ಅಂತ ಕೇಳ್ತಾನೆ. ಅವನು ಬೇರೆ ಯಾರು ಅಲ್ಲ, ಅವನು ಕೂಡ ಹಿಂದೆ ಅಲಾದಿನ್ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತಾನೆ. ಅಲಾದಿನ್ ಹೋಗ್ತಿರ್ಬೇಕಾದ್ರೆ ಅವನಿಗೆ ಈ ವ್ಯಕ್ತಿ ಸೈಡ್ ಬಿಡ್ಲಿಲ್ಲ ಅಂತ ಹೇಳಿ ಅವನನ್ನ ಮುಗಿಸ್ಬಿಡಿ ಅಂತ ಆರ್ಡರ್ ಮಾಡಿರ್ತಾನೆ. ಅದು ಅಲಾದಿನ್ಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವನು ಆ ಹೋಟೆಲ್ ಇಂದ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ತಾನೆ. ಅವಾಗ ಆ ವೇಟರ್, ಇಲ್ಲಿ ಊಟ ತುಂಬಾನೇ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅವಾಗ ಅಲಾದಿನ್ಗೆ ಅಲ್ಲಿ ಇರೋದ್ನೆಲ್ಲ ನೋಡಿ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಯಾಕಂದ್ರೆ ಅವ್ರಿಗೆಲ್ಲ ಅಲಾದಿನ್ ಸಿಲ್ಲಿ ವಿಷಯಗಳಿಗೆ ಸಾಯಿಸ್ಬಿಡಿ ಅಂತ ಆರ್ಡರ್ ಮಾಡಿರ್ತಾನೆ. ಅವ್ನ್ ಮುಂದೆ ಸುಮ್ನೆ ನಗೋ ಹಾಗಿಲ್ಲ, ಅವ್ನಿರುವಾಗ ಯಾವುದೇ ಪ್ರಾಣಿಗಳು ಸೌಂಡ್ ಮಾಡೋ ಹಾಗಿಲ್ಲ, ಹಾಗೇನಾದ್ರೂ ಮಾಡಿದ್ರೆ ಅವ್ರುಗಳನ್ನ ಮುಗಿಸ್ಬಿಡಿ ಅಂತ ಆರ್ಡರ್ ಮಾಡ್ತಿರ್ತಾನೆ. ನಂತರ ವೇಟರ್ ಅಲಾದಿನ್ ಒಳಗಡೆ ಕರ್ಕೊಂಡೋಗಿ ನಿಮ್ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಅವನಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಏನ್ ಬೇಕೋ ಅದನ್ನೇ ಹೇಳ್ತಿರ್ತಾನೆ. ಅಲ್ಲಿರುವಂತ ಬೋರ್ಡ್ ಗಳನ್ನ ಓದಿ ಅದೇ ನನ್ನ ಹೆಸರು ಅಂತ ಹೇಳ್ತಿರ್ತಾನೆ. ಅದರಿಂದ ಅಲ್ಲಿದ್ದವ್ರಿಗೆಲ್ಲ ಅವನೇ ಅಲಾದಿನ್ ಇರ್ಬಹುದು ಅಂತ ಡೌಟ್ ಬಂದ್ಬಿಡುತ್ತೆ. ಹಾಗಾಗಿ ಎಲ್ರು ಅವನಿಗೆ ಒಡೆಯೋದಕ್ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ನದಾಲ್ ಬಂದು, ಇವನು ನನ್ಗೆ ಕಸಿನ್ ಬ್ರದರ್ ಆಗ್ಬೇಕು, ಇವನಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಎಲ್ರು ಅವನನ್ನ ಬಿಡ್ತಾರೆ. ನದಾಲ್ಗೆ ಅವನೇ ಅಲಾದಿನ್ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ಅವನು ಅಲಾದಿನ್ಗೆ, ನೀವು ಇಲ್ಲೇನ್ ಮಾಡ್ತಾ ಇದೀರಾ, ನಿಮ್ಮ ದಾಡಿಯಲ್ಲಿ ಅಂತ ಕೇಳ್ತಾನೆ. ಅವಾಗ ಅಲಾದಿನ್ ಅವನಿಗೆ ನಡೆದಿದ್ ವಿಷಯನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಅದೆಲ್ಲ ಇರ್ಲಿ, ನೀನು ಇನ್ನೂ ಹೇಗ್ ಬದುಕಿದೀಯ ಅಂತ ಕೇಳ್ತಾನೆ. ಅದಕ್ಕೆ ನದಾಲ್, ನಾನು ಒಬ್ನೇ ಅಲ್ಲ, ಇಲ್ಲಿರೋರೆಲ್ಲರೂ ನಿಮ್ಮ ಆರ್ಡರ್ಗೆ ಬಲಿಯಾಗಿರೋರೆ, ನೀವು ಯಾರ್ಯಾರನ್ನ ಮುಗಿಸ್ಬಿಡಿ ಅಂತ ಹೇಳ್ತೀರಾ ಅವ್ರನ್ನೆಲ್ಲ ನಾವು ಇಲ್ಲಿ ಕರ್ಕೊಂಡ್ ಬರ್ತೀವಿ, ಇಲ್ಲಿ ನಮ್ದು ಒಂದು ಸಂಘ ಇದೆ ಅಂತ ಹೇಳ್ತಾನೆ. ಅವಾಗ ಅಲಾದಿನ್ ಅವನಿಗೆ, ನಾನು ಮತ್ತೆ ಸುಪ್ರೀಂ ಆಗ್ಬೇಕು, ಅದಕ್ಕೆ ನೀನ್ ನನ್ಗೆ ಹೆಲ್ಪ್ ಮಾಡ್ತೀಯ ಅಂತ ಕೇಳ್ತಾನೆ. ಅವಾಗ ನದಾಲ್, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ, ಆದ್ರೆ ಒಂದ್ ಕಂಡೀಷನ್, ಅದೇನಂದ್ರೆ ಮತ್ತೆ ನೀವು ನನ್ನನ್ನ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ಗೆ ಹೆಡ್ ಆಗಿ ಮಾಡ್ಬೇಕು, ಅದನ್ನ ನನಗ್ ಬೇಕಾದ ರೀತಿಲಿ ರೆಡಿ ಮಾಡೋದಕ್ಕೆ ನೀವು ಪರ್ಮಿಷನ್ ಕೊಡ್ಬೇಕು ಅಂತ ಹೇಳ್ತಾನೆ. ಆ ಡೀಲ್ಗೆ ಅಲಾದಿನ್ ಕೂಡ ಒಪ್ಕೊಳ್ತಾನೆ. ನಂತರ ಅವನು ನದಾಲ್ಗೆ ನಕಲಿ ಅಲಾದಿನ್ ತೋರ್ಸೋದಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾನೆ. ಅಲ್ಲಿ ಜಾಯ್ ಕೂಡ ಇರ್ತಾಳೆ. ಅವಳ ಹತ್ರ ಒಂದು ID ಕಾರ್ಡ್ ಇರುತ್ತೆ. ಅದೇನಾದ್ರೂ ಇದ್ರೆ ಅವ್ರಗಳಿಗೆ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇರುತ್ತೆ. ಅವಳನ್ನ ನೋಡಿ ಅಲಾದಿನ್ ನದಾಲ್ಗೆ ಅವಳ ಬಗ್ಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಅವಾಗ ನದಾಲ್ ಅವಳ ಹತ್ರ ID ಕಾರ್ಡ್ ಇರೋದನ್ನ ಅಬ್ಸರ್ವ್ ಮಾಡಿ ಅವನು ಅಲಾದಿನ್ಗೆ, ಜಾಯ್ ಹತ್ರ ಈವೆಂಟ್ ನಡೀತಿರುವಂತಹ ಜಾಗಕ್ಕೆ ಹೋಗೋದಕ್ಕೆ ID ಕಾರ್ಡ್ ಇದೆ, ಹಾಗಾಗಿ ನೀನು ಅವಳ ಜೊತೆ ಕೆಲಸ ಮಾಡೋದಕ್ಕೆ ಒಪ್ಕೋ, ಅವಳ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಮಾಡು, ಅವಾಗ ನಿನ್ಗೆ ಈವೆಂಟ್ ನಡೀತಿರುವಂತಹ ಜಾಗಕ್ಕೆ ಹೋಗೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ. ಅಷ್ಟರಲ್ಲಿ ನಾನ್ ನಿನ್ಗೆ ನಿನ್ನ ದಾಡಿ ಮತ್ತೆ ಬಟ್ಟೆಗಳನ್ನ ರೆಡಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ಅಲಾದಿನ್ ಮತ್ತೆ ಜಾಯ್ ಹತ್ರ ಬಂದು ನಿನ್ನ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ತೀನಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಜಾಯ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವತ್ತಿಂದ ಅವನು ಜಾಯ್ ಶಾಪ್ ಅಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗಿರ್ಬೇಕಾದ್ರೆ ಒಂದಿನ ನದಾಲ್ ಅಲಾದಿನ್ಗೆ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ಇವಾಗ್ಲೇ ನೀನು ನನ್ನನ್ನ ಕಾಂಟ್ಯಾಕ್ಟ್ ಮಾಡುವಂತ ಮೆಸೇಜ್ ಮಾಡ್ತಾನೆ. ಹಾಗಾಗಿ ಅಲಾದಿನ್ ನದಾಲ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಅವಾಗ ನದಾಲ್ ಅಲಾದಿನ್ಗೆ, ನಾವು ಹೆಲಿಕಾಪ್ಟರ್ ನಲ್ಲಿ ಅಮೆರಿಕನ್ ಟೂರಿಸ್ಟ್ ತರ ಒಂದು ಟೂರ್ ಮಾಡೋಣ, ಅವಾಗ ನಮ್ಗೆ ಈವೆಂಟ್ ನಡೀತಿರುವಂತಹ ಜಾಗದ ಸುತ್ತ ಏನಾದ್ರೂ ದೌರ್ಬಲ್ಯಗಳಿದ್ರೆ ಗೊತ್ತಾಗುತ್ತೆ, ಅದ್ರ ಸಹಾಯದಿಂದ ನಾವು ಬೇರೆ ಏನಾದ್ರೂ ಪ್ಲಾನ್ ಮಾಡಬಹುದು ಅಂತ ಹೇಳ್ತಾನೆ. ಹಾಗಾಗಿ ಅವ್ರುಗಳು ಹೆಲಿಕಾಪ್ಟರ್ ನಲ್ಲಿ ಹೋಗ್ತಾ ಅಮೆರಿಕನ್ ಸಿಟಿನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ಅವರು ಅರಬಿಕ್ ಭಾಷೆಯಲ್ಲಿ ಏನೇನೋ ಮಾತಾಡ್ಕೊಳ್ತಾ ಇರ್ತಾರೆ. ಅವ್ರು ಮಾತಾಡ್ತಿರೋದನ್ನ ಅವ್ರ ಜೊತೆಲಿ ಇದ್ದವರು ಅಬ್ಸರ್ವ್ ಮಾಡಿ ಅವರು ಬಾಂಬ್ ಏನಾದ್ರೂ ತಂದಿರಬಹುದು ಅಂತ ಅನ್ಕೊಂಡು ಜೋರಾಗಿ ಕೂಗ್ಬಿಡ್ತಾರೆ. ಹಾಗಾಗಿ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸ್ನವರು ಎಲ್ಲಾನು ಚೆಕ್ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಜಾಯ್ ಬಂದು ಅಲಾದಿನ್ ಅರೆಸ್ಟ್ ಮಾಡಿರೋದಕ್ಕೆ ಪೊಲೀಸ್ನವ್ರಿಗೆ ಅವಳು ಸಖತ್ ಬೈತಾ ಇರ್ತಾಳೆ. ಅವಳು ಹಾಗೆ ಬೈತಿರೋದನ್ನ ನೋಡಿ ಅಲಾದಿನ್ಗೆ ಅವಳು ತುಂಬಾನೇ ಇಷ್ಟ ಆಗ್ಬಿಡ್ತಾಳೆ. ನಂತರ ಅವಳು ಅವನನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಅದೇ ಸಮಯದಲ್ಲಿ ನ್ಯೂಸ್ ನಲ್ಲಿ ಪೊಲೀಸ್ನವರು ಅಲಾದಿನ್ ಅರೆಸ್ಟ್ ಮಾಡಿರೋದು ಬರ್ತಿರುತ್ತೆ. ಅದನ್ನ ತಮೀರ್ ನೋಡ್ಬಿಡ್ತಾನೆ. ಅವಾಗ ಅವನಿಗೆ ಅಲಾದಿನ್ ಇನ್ನು ಬದುಕಿದಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವನು ಅಲಾದಿನ್ ಮುಗ್ಸೋದಕ್ಕೆ ಈ ತರ ಒಬ್ಳು ಗಾರ್ಡ್ನ ಕಳಿಸ್ತಾನೆ. ಅವತ್ ರಾತ್ರಿ ಅಲಾದಿನ್ ಶಾಪ್ ನಲ್ಲಿ ಒಬ್ನೇ ಮಲ್ಕೊಂಡು ನದಾಲ್ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರ್ತಾನೆ. ಅವಾಗ ಅವನಿಗೆ ಶಾಪ್ ಒಳಗಡೆ ಏನೋ ಶಬ್ದ ಕೇಳಿಸುತ್ತೆ. ಹಾಗಾಗಿ ಅವನು ಜಾಯ್ ಏನಾದ್ರೂ ಶಾಪ್ ಒಳಗಡೆ ಬಂದಿರ್ಬೋದು ಅಂತ ಅನ್ಕೊಂಡು ಹೊರಗಡೆ ಬರ್ತಾನೆ. ಆದ್ರೆ ಅಲ್ಲೆಲ್ಲೂ ಜಾಯ್ ಇರೋದಿಲ್ಲ. ತಮೀರ್ ಕಳ್ಸಿರುವಂತ ಏತರ ಇರ್ತಾಳೆ. ಅವಳು ಇದ್ದಕ್ಕಿದ್ದಾಗೆ ಅಲಾದಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳಿಂದ ಹೇಗೋ ಅಲಾದಿನ್ ಬಚಾವ್ ಆಗ್ತಿರ್ತಾನೆ. ಆದ್ರೂ ಕೂಡ ಏತರ ಅವನನ್ನ ಬಿಡ್ತಾ ಇರೋದಿಲ್ಲ. ಕೊನೆಗೂ ಅಲಾದಿನ್ ಅವಳಿಂದ ಬಚಾವ್ ಆಗ್ತಿರ್ಬೇಕಾದ್ರೆ ಅವಳು ಮಿಸ್ ಆಗಿ ನೀರಿರುವಂತಹ ಜಾಗಕ್ಕೆ ಬಿದೋಗ್ಬಿಡ್ತಾಳೆ. ಆ ಸಮಯದಲ್ಲಿ ಅವಳು ಪ್ರಜ್ಞೆ ತಪ್ಪಿದ್ರಿಂದ ಸತ್ತೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಜಾಯ್ ಒಬ್ಬ ಕಸ್ಟಮರ್ಗೆ ಅವಳ ಶಾಪ್ ನ ತೋರಿಸ್ಬೇಕು ಅಂತ ಕರ್ಕೊಂಡ್ ಬರ್ತಾಳೆ. ಅವ್ರಿಗೆ ಏನಾದ್ರೂ ಆ ಶಾಪ್ ಇಷ್ಟ ಆದ್ರೆ ಅವರು ಒಂದೊಳ್ಳೆ ಫ್ರಾಂಚೈಸಿನ ಕೊಡ್ಬೇಕು ಅಂತ ಇರ್ತಾರೆ. ಆದ್ರೆ ರಾತ್ರಿ ನಡೆದಂತಹ ಘಟನೆಯಿಂದ ಶಾಪ್ ಅಲ್ಲಿ ಇದ್ದಂತಹ ವಸ್ತುಗಳೆಲ್ಲ ಚೆಲ್ಲಪಿಲ್ಲಿ ಆಗ್ಬಿಟ್ಟಿರ್ತವೆ. ಅದನ್ನ ನೋಡಿ ಜಾಯ್ ಕರ್ಕೊಂಡ್ ಬಂದಿರುವಂತ ಕಸ್ಟಮರ್, ನಮ್ಗೆ ನಿಮ್ ಜೊತೆ ಪಾರ್ಟ್ನರ್ಶಿಪ್ ಬೇಡ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಅದರಿಂದ ಜಾಯ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅವಾಗ ಅಲಾದಿನ್ ಅವಳಿಗೆ, ನೀನೇನು ಚಿಂತೆ ಮಾಡ್ಬೇಡ, ನಾನು ಈ ಶಾಪ್ ನ ಒಳ್ಳೆ ರೀತಿಲಿ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿ ಎಲ್ಲಾ ಕಡೆ ಆ ಶಾಪ್ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಫೀಸರ್ಸ್ ಗಳಿಗೆ ಅವನ್ ಭಾಷೆಯಲ್ಲಿ ಬುದ್ಧಿ ಹೇಳಿ ಆ ಶಾಪ್ಗೆ A ಗ್ರೇಡ್ ಸರ್ಟಿಫಿಕೇಟ್
ಸಿಗೋ ತರ ಮಾಡ್ತಾನೆ. ಅದನ್ನೆಲ್ಲ ನೋಡಿ ಜಾಯ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ದಿನ ಕಳಿತಾ ಅವರ ಶಾಪ್ಗೆ ಎಲ್ಲಾ ಬ್ರಾಂಡ್ಸ್ ಗಳ ಫ್ರಾಂಚೈಸಿ ಸಿಗುತ್ತೆ. ಹಾಗಾಗಿ ಜಾಯ್ ಖುಷಿಗೆ ಪಾರವೇ ಇರೋದಿಲ್ಲ. ಅದರಿಂದ ಅವಳು ಅಲಾದಿನ್ ಹತ್ರ ಬಂದು ನೀನು ನಿಜವಾಗ್ಲೂ ಮ್ಯಾಜಿಕ್ ಮಾಡ್ಬಿಟ್ಟೆ ಅಂತ ತುಂಬಾ ಖುಷಿಯಿಂದ ಹೇಳ್ತಿರ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಅಲಾದಿನ್ ಒಂದು ಪೇಪರ್ ನಲ್ಲಿ ಒಬ್ಬ ವ್ಯಕ್ತಿನ ನೋಡ್ತಾನೆ. ಆ ವ್ಯಕ್ತಿಯ ಗಡ್ಡ ಅವನಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಆದ್ರೆ ಆ ವ್ಯಕ್ತಿ ಬದುಕಿರೋದಿಲ್ಲ. ಅವನು ಸತ್ತು ತುಂಬಾ ವರ್ಷಗಳೇ ಆಗಿರ್ತವೆ. ಆದ್ರೆ ಅವನ ದೇಹನ ಒಂದು ಚರ್ಚ್ ಒಳಗಡೆ ಇಟ್ಟಿರ್ತಾರೆ. ಹಾಗಾಗಿ ನದಾಲ್ ಮತ್ತೆ ಅಲಾದಿನ್ ಇಬ್ರು ಆ ಗಡ್ಡನ ಕದಿಯೋದಕ್ಕೆ ಅಂತ ಬರ್ತಾರೆ. ಅವ್ರುಗಳು ಹೇಗೋ ಮಾಡಿ ಅವರನ್ನ ನೋಡೋದಕ್ಕೆ 5 ಮಿನಿಟ್ ಪರ್ಮಿಷನ್ ತಗೊಂಡು ಒಳಗಡೆ ಬಂದು ಡೋರ್ ಕ್ಲೋಸ್ ಮಾಡ್ಬಿಡ್ತಾರೆ. ಆದ್ರಿಂದ ಹೊರಗಡೆ ಇದ್ದವ್ರಿಗೆ ಅವ್ರ ಮೇಲೆ ಡೌಟ್ ಬಂದ್ಬಿಡುತ್ತೆ. ಹಾಗಾಗಿ ಅವ್ರುಗಳು ಡೋರ್ ನ ಓಪನ್ ಮಾಡಿ ಅಂತ ಹೇಳ್ತಿರ್ತಾರೆ. ಆ ಸಮಯದಲ್ಲಿ ನದಾಲ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅವನು ಆ ವ್ಯಕ್ತಿ ತಲೆನೇ ತಗೊಂಡ್ ಬಂದ್ಬಿಡ್ತಾನೆ. ಈಗಿರ್ಬೇಕಾದ್ರೆ ಒಂದಿನ ರಾತ್ರಿ ಅಲಾದಿನ್ ಜಾಯ್ ಜೊತೆ ಏಕಾಂತದಲ್ಲಿ ಇರ್ತಾನೆ. ಅಷ್ಟೊತ್ತಿಗಾಗ್ಲೇ ಅವರಿಬ್ರಿಗೂ ಪ್ರೀತಿ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅವ್ರುಗಳು ಜನರಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಅಲಾದಿನ್ ಜಾಯ್ಗೆ ನನ್ನ ನಿಜವಾದ ಹೆಸರು ಅಡ್ಮಿರಲ್ ಜನರಲ್ ಅಲಾದಿನ್ ಅಂತ ಹೇಳ್ತಾನೆ. ಆದ್ರೆ ಅವನ್ ಮಾತನ್ನ ಜಾಯ್ ನಂಬೋದಿಲ್ಲ. ಅವಾಗ ಅಲಾದಿನ್ ಅವ್ನ್ ರೆಡಿ ಮಾಡ್ಕೊಂಡಿರುವಂತ ಗಡ್ಡನ ಹಾಕೊಂಡು ಇವಾಗ್ಲಾದ್ರೂ ನಿನ್ಗೆ ನಾನು ಅಲಾದಿನ್ ಅಂತ ನಂಬಿಕೆ ಬಂದ ಅಂತ ಕೇಳ್ತಾನೆ. ಅವಾಗ ಜಾಯ್ಗೆ ಅವನ್ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಆ ಸಮಯದಲ್ಲಿ ಅಲಾದಿನ್ ಅವಳಿಗೆ ಈ ಹಿಂದೆ ನಡೆದಿದ್ ವಿಷಯನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವನ್ ಮಾತನ್ನ ಕೇಳಿ ಜಾಯ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಯಾಕಂದ್ರೆ ಅವಳಿಗೆ ಮೊದ್ಲೇ ಅಲಾದಿನ್ ಅಂದ್ರೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಅವಳು ಅಲಾದಿನ್ಗೆ ಸಖತ್ ಬೈತಾ ನೀನು ನನ್ನ ಶಾಪ್ ನಲ್ಲಿ ಉಳ್ಕೊಳ್ಳೋದಕ್ಕೆ ಈ ರೀತಿ ನಾಟಕ ಮಾಡಿದ್ಯಾ. ನಿನ್ ಕಂಡ್ರೆ ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನ್ ಆಡೋ ಮಾತೆಲ್ಲ ಬರೀ ಸುಳ್ಳು. ಇವಾಗ್ಲೇ ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಅವಾಗ ಅಲಾದಿನ್ ಜಾಯ್ಗೆ ನನ್ಗೆ ನೀನಂದ್ರೆ ತುಂಬಾ ಇಷ್ಟ. ನೀನ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ. ನೀನ್ ನನ್ನ ಹೃದಯನ ಒಡೆದಾಕ್ಬಿಟ್ಟೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅದೇ ಬೇಜಾರದಲ್ಲಿ ಅವನು ಸಿಟಿ ಒಳಗಡೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನ ಪ್ರಜೆಗಳೆಲ್ಲ ನ್ಯೂಸ್ ನಲ್ಲಿ ನಮ್ಗೆ ಅಲಾದಿನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವನ ಹೆಸರನ್ನ ಕೇಳಿದ್ರೆ ವಾಮಿಟ್ ಬರುತ್ತೆ ಅಂತ ಹೇಳ್ತಿರ್ತಾರೆ. ಅದನ್ನ ನೋಡಿ ಅವನಿಗೆ ಇನ್ನೂ ತುಂಬಾ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಅವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಬ್ರಿಡ್ಜ್ ಹತ್ರ ನಿಂತಿರ್ತಾನೆ. ಇನ್ನೇನು ಅವನು ಆ ಬ್ರಿಡ್ಜ್ ಇಂದ ಕೆಳಗಡೆ ಬೀಳ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ನದಾಲ್ ಬಂದು ಅಲಾದಿನ್ ನೀನು ಏನ್ ಮಾಡ್ತಿದ್ಯಾ. ನಿನ್ನ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ನೀನೊಬ್ಬ ಸುಪ್ರೀಂ ಲೀಡರ್. ನೀನು ನಿನ್ಗೋಸ್ಕರ ಬದುಕ್ಲಿಲ್ಲ ಅಂದ್ರೂ ನಿನ್ನ ಪ್ರಜೆಗಳಿಗೋಸ್ಕರನಾದ್ರೂ ನೀನು ಬದುಕ್ಬೇಕು. ಇನ್ಮೇಲೆ ನಿನ್ನ ತಪ್ಪುಗಳನ್ನ ಕರೆಕ್ಟ್ ಮಾಡ್ಕೊಂಡು ಪ್ರಜೆಗಳಿಗೆ ಏನೆಲ್ಲ ಹಕ್ಕುಗಳು ಸಿಗ್ಬೇಕು ಅದನ್ನ ಅವ್ರಿಗೆ ಕೊಡೋ. ನಿನ್ನ ಆಯ್ಕೆ ಅವರಿಂದನೇ ಆಗ್ಲಿ. ನಿನ್ನ ದೇಶದಲ್ಲಿ ವೋಟ್ ನಡ್ಸೋ. ಇವಾಗ ನಿನ್ನ ದೇಶನ ನೀನೇ ಉಳಿಸ್ಕೊಳ್ಬೇಕು. ಸರ್ವಾಧಿಕಾರಿಗಳಲ್ಲಿ ಉಳಿದಿರೋದು ನೀನೊಬ್ನೇ. ನೀನೇ ಎಲ್ಲಾನು ಸರಿ ಮಾಡು ಅಂತ ಹೇಳ್ತಾನೆ. ಅವಾಗ ಅಲಾದಿನ್ ನದಾಲ್ಗೆ ನೀನ್ ಹೇಳ್ತಿರೋದು ಸರಿ. ನಾನೊಬ್ಬ ಒಳ್ಳೆ ಮಹಾನ್ ಸರ್ವಾಧಿಕಾರಿ ಆಗ್ತೀನಿ. ನನ್ನ ಜನಗಳು ಸ್ವತಂತ್ರವಾಗಿರೋ ತರ ನೋಡ್ಕೊಳ್ತೀನಿ. ಇನ್ ಮುಂದೆ ಎಲ್ರು ನನ್ನನ್ನ ಇಷ್ಟ ಪಡ್ಬೇಕು. ಯಾರ್ಯಾರು ಗುಲಾಮ್ರಾಗಿದಾರೋ ಅವ್ರೆಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಈ ಅಲಾದಿನ್ ಎಲ್ಲರ ಮನ್ಸನ್ನ ಗೆಲ್ತಾನೆ ಅಂತ ಹೇಳ್ತಿರ್ತಾನೆ. ಈಗಿರ್ಬೇಕಾದ್ರೆ ಅಲಾದಿನ್ ಹೊಸ ಗಣರಾಜ್ಯದ ರಚನೆಗೆ ಸಹಿ ಹಾಕೋದಕ್ಕೆ ಇನ್ನ 20 ನಿಮಿಷ ಮಾತ್ರ ಬಾಕಿ ಇರುತ್ತೆ. ಹಾಗಾಗಿ ಎಲ್ಲಾ ಅಧಿಕಾರಿಗಳು ಒಂದು ಹೋಟೆಲ್ ನಲ್ಲಿ ಸೇರ್ತಿರ್ತಾರೆ. ಆ ಸಮಯದಲ್ಲಿ ನದಾಲ್ ಮತ್ತೆ ಅಲಾದಿನ್ ಇಬ್ರು ನಕಲಿ ಅಲಾದಿನ್ ಇರುವಂತಹ ರೂಮ್ ನ ಪತ್ತೆ ಹಚ್ಚಿ ಪಕ್ಕದ ಬಿಲ್ಡಿಂಗ್ ಇಂದ ಆ ರೂಮ್ ಹತ್ರ ಹೋಗೋದಕ್ಕೆ ಒಂದು ಹಗ್ಗನ ಜಿಪ್ ಲೈನ್ ತರ ರೆಡಿ ಮಾಡ್ಕೊಂಡು ಅದರ ಸಹಾಯದಿಂದ ಅಲಾದಿನ್ ನಕಲಿ ಅಲಾದಿನ್ ಇರುವಂತಹ ರೂಮ್ ಹತ್ರ ಬರ್ತಿರ್ತಾನೆ. ಆದ್ರೆ ಇನ್ನೇನೋ ಅವನು ರೂಮ್ ಹತ್ರ ಬರ್ಬೇಕು ಅಷ್ಟರಲ್ಲಿ ಸ್ಟಾಪ್ ಆಗ್ಬಿಡ್ತಾನೆ. ಅದನ್ನ ನೋಡಿ ನದಾಲ್ ನನ್ನ ಕ್ಯಾಲ್ಕುಲೇಷನ್ ಯಾವತ್ತೂ ತಪ್ಪಾಗೋದಿಲ್ಲ ಅಂತ ಹೇಳಿ ನಿನ್ನ ಪಾಕೆಟ್ ನಲ್ಲಿ ಏನಾದ್ರೂ ಇದ್ರೆ ಕೆಳಗಡೆ ಬಿಸಾಕು ಅಂತ ಹೇಳ್ತಾನೆ. ಅವಾಗ ಅಲಾದಿನ್ ಅವನ್ ಜೇಬ್ ನಲ್ಲಿ ಇದ್ದಂತಹ ವಸ್ತುಗಳನ್ನ ಕೆಳಗಡೆ ಬಿಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ್ ಜೇಬ್ ನಲ್ಲಿ ಏನೇನೋ ವಸ್ತುಗಳಿರ್ತವೆ ಅದನ್ನ ನೋಡಿ ನದಾಲ್ಗೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಅಷ್ಟರಲ್ಲಿ ನಕಲಿ ಅಲಾದಿನ್ ರೂಮ್ ನಲ್ಲಿ ಇದ್ದಂತಹ ಮೇಕೆ ಅವ್ರು ಕಟ್ಟಿರುವಂತಹ ಹಗ್ಗನ ಅದರ ಬಾಯಿಂದ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಆದ್ರೂ ಹೇಗೋ ಮಾಡಿ ಅಲಾದಿನ್ ನಕಲಿ ಅಲಾದಿನ್ ಇರುವಂತಹ ರೂಮ್ ಒಳಗಡೆ ಬರ್ತಾನೆ. ಅವನನ್ನ ನೋಡಿ ನಕಲಿ ಅಲಾದಿನ್ ನಿಮ್ಗೆ ಹುಷಾರಾಯ್ತಾ ಸುಪ್ರೀಂ ಅಂತ ಕೇಳ್ತಾನೆ. ಅವಾಗ ಅಲಾದಿನ್ ಅವನ್ಗೆ ತಮೀರ್ ನಿನ್ಗೆ ಸುಳ್ಳು ಹೇಳಿದಾನೆ. ನಾನ್ ಚೆನ್ನಾಗೇ ಇದ್ದೀನಿ. ನೀನೇನಾದ್ರೂ ಅವನಿಗೆ ಕಾಣಿಸ್ಕೊಂಡ್ರೆ ನಿನ್ನನ್ನ ಸಾಯಿಸ್ಬಿಡ್ತಾನೆ. ಬೇಗ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಹಾಗಾಗಿ ನಕಲಿ ಅಲಾದಿನ್ ಅಲ್ಲಿಂದ ಹೋಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ತಮೀರ್ ಬಂದು ನಾವು ಹೋಗುವಂತ ಸಮಯ ಆಗಿದೆ ಅಂತ ಹೇಳ್ತಾನೆ. ಅವಾಗ ಅಲಾದಿನ್ ಅವನಿಗೆ ಡೌಟ್ ಬರ್ದಿರೋ ಹಾಗೆ ನಕಲಿ ಅಲಾದಿನ್ ತರನೇ ಆಕ್ಟ್ ಮಾಡ್ತಿರ್ತಾನೆ. ಅದರಿಂದ ತಮೀರ್ ಅವನನ್ನ ಸೈನ್ ಮಾಡೋದಕ್ಕೆ ಅಂತ ಎಲ್ಲರ ಮುಂದೆ ಕರ್ಕೊಂಡ್ ಬರ್ತಾನೆ. ಎಲ್ರು ಅವನು ಏನ್ ಹೇಳ್ತಾನೆ ಯಾವ ರೀತಿ ಡಿಸಿಷನ್ ತಗೊಳ್ತಾನೆ ಅಂತ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಜಾಯ್ ಕೂಡ ಬರ್ತಾಳೆ. ಅವಾಗ ಅಲಾದಿನ್ ಅವ್ನ್ ಸೈನ್ ಮಾಡ್ಬೇಕಾಗಿರುವಂತಹ ಪತ್ರನ ಅರ್ಧ ಹಾಕೋದಕ್ಕೆ ನೋಡ್ತಾ ಇರ್ತಾನೆ. ಅದನ್ನ ನೋಡಿ ತಮೀರ್ ಅಲಾದಿನ್ ನೀವು ಏನ್ ಮಾಡ್ತಿದ್ದೀರಾ. ಪತ್ರನ ಯಾಕೆ ಅರ್ಧಾಗ್ತಿದ್ದೀರಾ. ಮೋಸ್ಟ್ಲಿ ನೀವು ಡ್ರಿಂಕ್ಸ್ ಮಾಡಿ ಬಂದಿರಬಹುದು ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತಾನೆ. ಅದಕ್ಕೆ ಅಲಾದಿನ್ ಇವ್ರು ಹೇಳ್ತಿರೋದು ಸುಳ್ಳು. ಇವ್ರು ನನ್ನನ್ನ ಸಾಯಿಸೋದಕ್ಕೆ ಟ್ರೈ ಮಾಡಿದ್ರು. ನಾನ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನನ್ನ ಗಡ್ಡನ ರಿಮೂವ್ ಮಾಡಿದಾರೆ. ಇವನನ್ನ ಇವಾಗ್ಲೇ ಬನ್ಸಿ ಅಂತ ಆರ್ಡರ್ ಮಾಡ್ತಾರೆ. ಹಾಗಾಗಿ ತಮೀರ್ನ ಅವನ್ ಕಡೆಯವರು ಅರೆಸ್ಟ್ ಮಾಡ್ತಾರೆ. ನಂತರ ಅಲಾದಿನ್ ಎಲ್ಲರಿಗೂ ತಮೀರ್ ವಾಡಿಯಾದ ಸಂಪತ್ತನ್ನ ಎಲ್ಲಾ ದೇಶಗಳಿಗೆ ಮಾರೋದಕ್ಕೆ ಈ ಕುತಂತ್ರನ ನಡೆಸಿದಾನೆ. ಅದನ್ನ ನಾನು ಒಪ್ಪೋದಿಲ್ಲ. ಆದ್ರೆ ಇನ್ ಮುಂದೆ ನನ್ನ ಸರ್ವಾಧಿಕಾರ ಇರ್ಬೇಕಾ ಬೇಡ್ವಾ ಅನ್ನೋದನ್ನ ಜನಗಳೇ ತೀರ್ಮಾನ ಮಾಡಿ
ಮಾಡ್ಲಿ, ಅದರಿಂದ ನಾನು ನನ್ನ ದೇಶದಲ್ಲೇ ಎಲೆಕ್ಷನ್ ಮಾಡ್ತೀನಿ, ಆ ಅಕ್ಕನ ನನ್ನ ಜನತೆಗೆ ಬಿಡ್ತೀನಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ, ಜಾಯ್ಗೂ ಕೂಡ ಖುಷಿ ಆಗುತ್ತೆ. ಅದಾದ್ಮೇಲೆ 1 ವರ್ಷಗಳ ನಂತರ ವಾಡಿಯಾದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಅವಾಗ್ಲೂ ಕೂಡ ಅಲಾದಿನ್ 98 ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್ ನಲ್ಲಿ ವಿನ್ ಆಗ್ತಾನೆ. ಅಷ್ಟೊತ್ತಿಗಾಗ್ಲೇ ಅಲಾದಿನ್ ನ ಜನಗಳು ತುಂಬಾ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಂತರ ಅಲಾದಿನ್ ಜಾಯ್ನ ಎಲ್ಲರ ಮುಂದೆ ಮದ್ವೆ ಆಗ್ತಾನೆ. ನದಾಲ್ ನ ಹೊಸ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ಗೆ ಹೆಡ್ ಆಗಿ ಅಪಾಯಿಂಟ್ ಮಾಡ್ತಾನೆ. ಸ್ವಲ್ಪ ದಿನಗಳ ನಂತರ ಜಾಯ್ ಒಂದೊಳ್ಳೆ ಗುಡ್ ನ್ಯೂಸ್ ಕೊಡ್ತಾಳೆ. ಅದೇನಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.